ಚಳಿಗಾಲದ ಒಂದು ವಿಶೇಷ ಅಡುಗೆ ತೊಗರಿ ಕಾಳಿನ ಸಾಂಬಾರ್ ಅಥವಾ ಗ್ರೇವಿನ ಹೇಗೆ ಮಾಡೋದು ಅಂತ ಇವತ್ತಿನ ರೆಸಿಪಿನಲ್ಲಿ ತೋರಿಸ್ಕೊಡ್ತೀನಿ. ಇದು ತುಂಬ ಹೆಲ್ದಿಯಾಗಿರುವಂಥ ರೆಸಿಪಿ ಹಾಗೂ ಮಾಡೋದಕ್ಕೆ ಕೂಡ ಈಸಿ ಇದೆ. ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್. ಈಗ ನಮಗೆ ಫ್ರೆಶ್ ಆಗಿರುವಂಥ ತೊಗರಿ ಕಾಳು ಎಲ್ಲ ಕಡೆ ಸಿಗುತ್ತೆ. ಈಗ ಚಳಿಗಾಲದಲ್ಲಿ ಅದರ ಸೀಸನ್ ಇದೆ. ಸೊ ನಾನು ಕೂಡ ಮಾರ್ಕೆಟಿಂದ ಒಂದು ಅರ್ಧ ಕೆಜಿಯಷ್ಟು ತೊಗೊಂಡ್ಬಂದಿದ್ದೆ. ನಾನಿದನ್ನು ಕುಕ್ಕರ್ನಲ್ಲಿ ನೀರು ಮತ್ತು ಉಪ್ಪು ಬೆರೆಸಿ 2 ವಿಸಿಲ್ ಆಗುವಷ್ಟು ಬೇಯಿಸ್ಕೊಂಡೆ. ಈಗ ಇದರ ಒಳಗಿನ ಕಾಳುಗಳನ್ನು ನಾನು ಸೆಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ನಾವು ಇದನ್ನು ಸೆಪ್ರೇಟ್ ಮಾಡ್ಬೋದು. ಹಸಿಗಿಂತ ಬೇಯಿಸಿದ ಮೇಲೆ ತುಂಬ ಈಸಿ ಅನಿಸುತ್ತೆ. ಈಗ ಇದರ ಮಸಾಲಾನ ತಯಾರು ಮಾಡೋಣ. ಅದಕ್ಕೆ ಒಂದು ಬಾಣಲೆನ ಬಿಸಿಗಿಟ್ಟಿದ್ದೇನೆ. ಅದರಲ್ಲಿ ಎಣ್ಣೆ ಬಿಸಿ ಆದ ನಂತರ ನಾನು 1 ಈರುಳ್ಳಿಯನ್ನು ಹೆಚ್ಚಿ ಅದನ್ನು ಹಾಕ್ಕೊಂಡಿದ್ದೀನಿ, ದೊಡ್ಡ ಈರುಳ್ಳಿ. ಆಮೇಲೆ ಅದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ನಮ್ಮ ಗ್ರೇವಿ ಕಲರ್ ಚೆನ್ನಾಗಿ ಬರುತ್ತೆ, ಆಮೇಲೆ ರುಚಿ ಕೂಡ ಚೆನ್ನಾಗಿ ಬರುತ್ತೆ. ಈಗ ನಾನು ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಂಡೆ. ಆನಂತರ 1 ಚಮಚ ಆಗುವಷ್ಟು ನಾನು ಕೊತ್ತಂಬರಿ ಬೀಜವನ್ನು ಸಹ ಸೇರಿಸಿದೆ. ಇಲ್ಲಿ ನೀವು ಪುಡಿ ಕೂಡ ಸೇರಿಸ್ಬೋದು, ಜೀರಾ ಪೌಡರ್ ಮತ್ತು ಧನಿಯಾ ಪೌಡರ್ ಸೇರಿಸ್ಬೋದು. ಆಮೇಲೆ ಚಿಟಿಕೆಯಷ್ಟು ನಾನು ಅರಿಶಿಣವನ್ನು ಕೂಡ ಸೇರಿಸಿದೆ. ಇದೆಲ್ಲನೂ ಸಹ ನಾವು ಫ್ರೈ ಮಾಡ್ಕೊಳ್ಬೇಕು. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅಷ್ಟು ನಮ್ಮ ಮಸಾಲೆ ರುಚಿ ಚೆನ್ನಾಗಿ ಬರೋದು. ಈಗ ನಾನು 1 ಟೊಮೆಟೊನ ಹೆಚ್ಚಿಟ್ಟದ್ದು ಆ್ಯಡ್ ಮಾಡ್ತಾಯಿದ್ದೀನಿ, ದೊಡ್ಡ ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿ ಬಾಡ್ಕೋಬೇಕು. ಆನಂತರ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಕೂಡ ಸ್ವಲ್ಪ ಫ್ರೈ ಆಗಲಿ. ಈಗ ನಾವು ಖಾರಕ್ಕೆ ಅನುಗುಣವಾಗಿ ಖಾರದ ಪೌಡರ್ನ ಸೇರಿಸಬೇಕು. ಜಾಸ್ತಿ ಖಾರ ಬೇಕಂದರೆ ಇನ್ನೂ ಕೂಡ ಆ್ಯಡ್ ಮಾಡ್ಬೋದು. ನಾನು ಲೈಟಾಗಿ ಸ್ಪೈಸಿಯಾಗಿ ಪಲ್ಯನ ತಯಾರು ಮಾಡಿದ್ದೆ, ಸೊ ಸ್ವಲ್ಪನೇ ಪೌಡ್ರ್ ಆ್ಯಡ್ ಮಾಡಿದ್ದೆ. ಈಗ ನೋಡಿ, ಇದು ಚೆನ್ನಾಗಿ ಬೆಂದಿದೆ, ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಿದ್ದರೆ ಮೇಲಿಂದ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಬೋದು ನಾವು. ಈಗ ನೋಡಿ, ಮಸಾಲೆ ರುಬ್ಬಿ ಆಯಿತು. ಈಗ ಒಂದು ಬಾಣಲೆನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಇದಕ್ಕೆ ನಾನು ಎಣ್ಣೆ ಕೂಡ ಸೇರಿಸಿದೆ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಇಲ್ಲಿ ನೋಡಿ, ನಮ್ಮ ಮಸಾಲ ನೋಡಿ ಗ್ರೈಂಡ್ ಮಾಡಿ ಕೂಡ ರೆಡಿಯಾಗಿದೆ. ನುಣ್ಣಗೆ ರುಬ್ಕೊಂಡಿದ್ದೀನಿ. ಮಸಾಲ ಅಂತೂ ಸಿಕ್ಕಾಪಟ್ಟೆ ಘಮಘಮ ಪರಿಮಳ ಬರ್ತಾ ಇದೆ. ಇಲ್ಲಿ ಈ ಕಡೆಯಿಂದ ಎಣ್ಣೆ ಕೂಡ ಬಿಸಿಯಾಗಿದೆ. ಇದಕ್ಕೆ ಜಜ್ಜಿದಂಥ 4 ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಸೇರಿಸಿದೆ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಾನು ರುಬ್ಬಿಟ್ಟಂಥ ಮಸಾಲೆನ ಸೇರಿಸ್ತಾ ಇದ್ದೇನೆ. ನಾನು ಜಾಸ್ತಿ ನೀರು ಆ್ಯಡ್ ಮಾಡಿರಲಿಲ್ಲ, ಸೊ ಥಿಕ್ಕಾಗಿ ಬಂದಿತ್ತು ಗ್ರೇವಿ. ನೀವು ಸ್ವಲ್ಪ ನೀರು ಆ್ಯಡ್ ಮಾಡಿನೂ ಇದನ್ನು ಮಾಡ್ಬೋದು. ನಾನು ಮೇಲಿಂದ ನೀರು ಆ್ಯಡ್ ಮಾಡಿದ್ದೇನೆ. ನೋಡಿ, ಗ್ರೇವಿ ನೋಡಿ ಎಷ್ಟು ಥಿಕ್ಕಾಗಿ ಬಂದಿದೆ. ಆಮೇಲೆ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ನೋಡಿ. ನಾವು ಟೊಮೆಟೊ ಮತ್ತು ಖಾರದ ಪುಡಿ ಎಲ್ಲ ಹಾಕಿದ್ರಿಂದ ಈ ಕಲರ್ ತುಂಬ ಚೆನ್ನಾಗಿ ಬಂತು. ಈಗ ಮೇಲಿಂದ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದೆ. ಇಲ್ಲಿಗೆ ಗ್ರೇವಿಯನ್ನು ನಾವು ಈಗ ಬೇಯಿಸ್ಕೊಳ್ಬೇಕು. ಒಂದು ಕುದಿ ಬರೋ ತನಕ ಗ್ರೇವಿನ ಬೇಯಿಸ್ಕೊಳ್ಳೋಣ, ಆಗ ರುಚಿ ಚೆನ್ನಾಗಿ ಬರೋದು. ಈಗ ಈ ಬೇಯ್ತಾ ಇರುವಂಥ ಗ್ರೇವಿಗೆ ನಾನು ಸ್ವಲ್ಪ ಕಸೂರಿ ಮೇಥಿನ ಆ್ಯಡ್ ಮಾಡಿದೆ. ಜಾಸ್ತಿ ಹಾಕಬಾರ್ದು, ಕಹಿ ರುಚಿ ಕೊಡುತ್ತೆ. ಸೊ ಸ್ವಲ್ಪ ಹಾಕಿದರೆ ಒಳ್ಳೆ ಫ್ಲೇವರ್ ಬರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ನಾವು ತೊಗರಿ ಕಾಳಿಗೆ ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ನಾನು ಸ್ವಲ್ಪನೇ ಉಪ್ಪು ಸೇರಿಸಿದೆ ಗ್ರೇವಿಗೋಸ್ಕರ. ಈಗ ನೋಡಿ, ಗ್ರೇವಿ ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ಸೆಪ್ರೇಟ್ ಮಾಡಿದಂಥ ತೊಗರಿ ಕಾಳನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಇವಾಗ ತೊಗರಿ ಕಾಳನ್ನು ನಾನು ಗ್ರೇವಿ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು 1 ಕುದಿ ಬಂದರೆ ಸಾಕೇನು. ತೊಗರಿ ಕಾಳು ಆಲ್ರೆಡಿ ಬೆಂದಿರೋದ್ರಿಂದ, ಚೆನ್ನಾಗಿ ಸಾಫ್ಟಾಗಿ ಬೆಂದಿರೋದ್ರಿಂದ ಜಾಸ್ತಿ ಏನು ಕುದಿಸ್ಬೇಕಂತ ಏನಿಲ್ಲ. ಈಗ ಮಸಾಲೆ ಚೆನ್ನಾಗಿ ಕುದೀತಾ ಇದೆ ನೋಡಿ, ಸೂಪರಾಗಿ ಕಲರ್ ಬಂದಿದೆ. ಆಮೇಲೆ ರುಚಿ ಅಂತೂ ಸಖತ್ತಾಗಿ ಬಂದಿದೆ. ಟೇಸ್ಟು, ಸ್ಮೆಲ್ಲು, ಅದರ ಘಮಘಮ ಪರಿಮಳ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದರ ಜೊತೆಗೆ ತಿನ್ನೋಕ್ಕೆ ನಾನು ಚಪಾತಿನ ಮಾಡ್ಕೊಂಡಿದ್ದೀನಿ. ಚಪಾತಿ ಪೂರಿ ಜೊತೆ ಅಥವಾ ಪರಾಟ ಜೊತೆಗೆಲ್ಲ ಇದು ತುಂಬ ಒಳ್ಳೆ ಕಾಂಬಿನೇಷನ್. ಇಲ್ಲಾಂದರೆ ಗಂಜಿ ಜೊತೆಗೂ ತಿನ್ಬೋದು. ಅನ್ನ ಸಾರಿದ್ರೆ ಸೈಡಲ್ಲಿ ಕೂಡ ಇದನ್ನು ತಿನ್ಬೋದು. ಚಪಾತಿ ರೆಡಿ ಆಯಿತು. ಚಪಾತಿ ಜೊತೆ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ವೀಕ್ಷಕರೇ. ಈಗ ಇದರ ಸೀಸನ್ ಇದೆ, ಸೊ ದಯವಿಟ್ಟು ಇದನ್ನು ಎಲ್ಲರೂ ತಂದು ಒಮ್ಮೆ ಟ್ರೈ ಮಾಡಿ. ನಮ್ಮ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ.
ವೀಕ್ಷಕರೇ, ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.